ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ಆದಮೇಲೆ ನಾನು ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಡಲೆಕಾಳನ್ನ ನೆನಾಕಿದ್ದೆ. ಕಡಲೆಕಾಳು ಮತ್ತು ಹಾಗೇನು ಸ್ವಲ್ಪ ಬಟಾಣಿ ನೆನಾಕಿದ್ದೆ ನೈಟೇನೆ. ಹುಳಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಬದನೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಟೊಮೊಟೊ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿಟ್ಟು ಈಗ ಕುಕ್ಕರ್ಗೆ ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ತೀನಿ. ನೈಟೇ ನೆಂದಿರೋದ್ರಿಂದ ಒಂದೆರಡು ವಿಷಲ್ ಆದರೆ ಸಾಕು. ಸೊ ಇವಾಗೆಲ್ಲ ರೆಡಿ ಮಾಡಿ ಕುಕ್ಕರ್ನಲ್ಲೇ ಕೂಗಿಸ್ತಾ ಇದ್ದೀನಿ. ಮತ್ತು ಜೊತೆಗೆ ಹಾಗೆಯೇ ಎಲ್ಲ ಪೂಜೆನೂ ಕೂಡ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲರೂ ನೀವೆಲ್ಲ ಕೇಳ್ತಾಯಿದ್ರಿ ತಿರುಪತಿಗೆ ಯಾವಾಗ ಹೋಗ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ಎಲ್ಲರೂ ಹೇಳ್ತಾನೆ ಇದ್ರಿ. ಸೊ ಇವಾಗ ನಾವು ನಾಳೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ಇವತ್ತು ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಸ್ವಲ್ಪ ಬೇಗನೆ ಹೊರಡೋದ್ರಿಂದ ದೇವ್ರ ಮನೆಯೆಲ್ಲನೂ ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹಾಗೆಯೇ ಸಂಜೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅವ್ರು ಕೂಡ ಬರ್ತಾ ಇದ್ದಾರೆ ಊರಿಂದ. ನಾವೆಲ್ಲರೂ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇರೋದು. ಸೊ ಹಾಗಾಗಿ ತಿರ್ಗಿ ಮತ್ತೆ ನೈಟು ಅವ್ರಿಗೆಲ್ಲ ಅಡುಗೆ ಎಲ್ಲ ಬೇಕಲ್ವಾ. ಮತ್ತು ನಾನು ಇನ್ನು ಪ್ಯಾಕಿಂಗ್ ಬೇರೆ ಮಾಡಿಲ್ಲ. ಅದಕ್ಕೆ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದ್ರ ಜೊತೆಗೇ ಇವತ್ತು ಬಸವನ ಜಯಂತಿ ಕೂಡ. ಮತ್ತು ಹಾಗೆಯೇ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ಹೆಸರುಬೇಳೆ ಮಜ್ಜಿಗೆ ಪಾನಕ ಕೂಡ ಕೊಡ್ತಾರೆ. ಅದಕ್ಕೆ ಫಸ್ಟ್ ಎಲ್ಲ ಈಗ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಪೂಜೆ ಎಲ್ಲ ಮುಗೀತು. ಮತ್ತು ಹಾಗೆ ಜೊತೆಗೆ ಕಾಳು ಸಾಂಬಾರು ಕೂಡ ಮಾಡಿದ್ದೀನಿ. ಕಡಲೆಕಾಳು ಮತ್ತು ಹಾಗೆ ಬಟಾಣಿ ರಾತ್ರಿನೇ ನೆನಾಕಿದ್ದೆ. ಸೊ ಅದಕ್ಕೆ ಒಂದೆರಡು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಹುಳಿ ಮಾಡಿದ್ದೀನಿ. ಮತ್ತು ಹಾಗೆಯೇ ಅನ್ನ ಮಾಡಿದ್ದೀನಿ. ಮುದ್ದೆ ಮಾಡೋದಕ್ಕೆ ಹೋಗಲಿಲ್ಲ. ಏಕೆಂದರೆ ಇವತ್ತು ಬಸವನ ಜಯಂತಿ ಹಬ್ಬ ಆಗಿರೋದ್ರಿಂದ ಇಲ್ಲಿ ಹೆಸರುಬೇಳೆ ಮಜ್ಜಿಗೆ ಪಾನಕ ಪ್ರಸಾದ ಕೊಡ್ತಾಯಿದ್ದಾರೆ. ಹಾಗಾಗಿ ನಾನು ಮುದ್ದೆ ಮಾಡೋದಕ್ಕೆ ಹೋಗಲಿಲ್ಲ. ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿ ಮತ್ತು ಹಾಗೆಯೇ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನೆಕ್ಸ್ಟು ನಾವು ನಾಳೆನೇ ತಿರುಪತಿಗೆ ಹೋಗ್ತಾ ಇರೋದು. ಈಗ ಎಲ್ಲರಿಗೂ ಗೊತ್ತಾಗಿದೆ ಅನಿಸುತ್ತೆ ನಾವು ತಿರುಪತಿಗೆ ಯಾವಾಗ ಹೋಗೋದು ಅಂತ ಅಂದ್ಬಿಟ್ಟು. ನಾಳೆ ನಾವು ಎಲ್ಲರೂ ತಿರುಪತಿಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಜೊತೆಗೆ ಹೊಸ ಹೆಣ್ಣು ಗಂಡನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮೊನ್ನೆ ರೀಸೆಂಟಾಗಿ ಮದುವೆ ಆಯ್ತಲ್ಲ ನನ್ನ ತಂಗಿದು, ಅವರು ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ನಾವು ತಿರುಪತಿ ಬೆಟ್ಟ ಹತ್ತಾ ಇದ್ದೀವಿ. ಮತ್ತು ಹಾಗೆ ತಿರುಪತಿ ಹೋದ್ಮೇಲೆ ಅಲ್ಲಿ ಬೇರೆ ಪ್ಲೇಸಸ್ಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ನಾನು ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ಒಂದು ಸರ್ಪ್ರೈಸ್ ನ್ಯೂಸ್ ಕೂಡ ಇದೆ. ಸೊ ಎಲ್ಲನೂ ನಾನು ನಿಮಗೆ ಲಾಗಲ್ಲಿ ತೋರಿಸ್ತೀನಿ ಏನು ಸರ್ಪ್ರೈಸ್ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾಳೆ ನಾವು ತಿರುಪತಿಗೆ ಹೊರಡ್ತಾ ಇದ್ದೀವಿ. ಇವಾಗ ತಿರುಪತಿಗೆ ಹೊರಡೋಕ್ಕೆ ಅಂದ್ಬಿಟ್ಟು ಇವಾಗೆಲ್ಲ ನಾವು ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಮತ್ತು ಹಾಗೆಯೇ ನಮ್ಮ ಚಿಕ್ಕಮ್ಮವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನೇನು ಅವರು ಕೂಡ ಇನ್ನೊಂದು ಅವರ್ಗಳೆಲ್ಲ ಎಳಿತಾರೆ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ಕೊಂಬಿಡೋಣ ಅಂತೇಳಿ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾನೆಲ್ಲ ಬಟ್ಟೆ ಎಲ್ಲ ತೆಗೆದುಕೊಟ್ಟಿದ್ದೆ. ನಮ್ಮ ಸೃಷ್ಟಿ ಎಲ್ಲ ಕ್ಲೀನಾಗಿ ಜೋಡಿಸ್ತಾ ಇದ್ದಾಳೆ. ಮತ್ತು ಹಾಗೆಯೇ ನೋಡಿ ಇವಾಗೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಕೆಳಗಡೆ ಬಂದವು. ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಿದ್ದರು. ಸೊ ಮತ್ತು ಹಾಗೆಯೇ ಇವಾಗ ಅಲ್ಲಿ ಬಸವನ ಜಯಂತಿ ಹಬ್ಬ ಆಗಿರೋದ್ರಿಂದ ಹೆಸರುಬೇಳೆ ಮಜ್ಜಿಗೆ ಪಾನಕ ಹಂಚಿದ್ರಲ್ವ. ಸೊ ಇದ್ದು ನಾನು ಸ್ವಲ್ಪ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಮತ್ತು ಇವಾಗ ತೆಗೆದ್ಬಿಟ್ಟು ಹಾಗೆ ಸ್ವಲ್ಪ ಅದಕ್ಕೆ ಇನ್ನೊಂದು ಸ್ವಲ್ಪ ಕ್ಯಾರೆಟು ಮತ್ತು ಕಾಯಿ ಎಲ್ಲ ಹಾಕ್ಬಿಟ್ಟು ಇವಾಗ ನಮ್ಮ ಚಿಕ್ಕಮ್ಮವ್ರಿಗೂ ನಮ್ಮ ಚಿಕ್ಕಪ್ಪಂಗೆ ಕೊಟ್ಟಿದ್ದೀನಿ. ಅವರು ಕೂಡ ತಿಂದ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಮತ್ತು ಹಾಗೆ ನಮ್ಮ ಮನೆಯವರು ಕೂಡ ಸಂಜೆ ದೀಪ ಹಚ್ಬಿಟ್ಟು ಅವರು ವಾಕ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದರು. ಮತ್ತು ಹಾಗೆಯೇ ಇವಾಗ ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ. ಈಗಲೂ ಎಲ್ಲ ಟಿ ಟಿ ಒಳಗೆ ಎಲ್ಲರೂ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದ್ರಿಂದ ಚೆನ್ನಾಗಿರುತ್ತೆ, ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು
ಇದು ಖಾರ ಪುರಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಚಿಕ್ಕಮ್ಮ ಇನ್ನೊಬ್ಬರು ಚಿಕ್ಕಮ್ಮನೂ ಕೂಡ ಬರ್ತಾಯಿದ್ರಲ್ಲ, ಅವರು ಕಡಲೆಕಾಯಿ ಹುರ್ಕೊಂಬರ್ತೀನಿ ನಾನು ಅಂತಂದರು. ಸರಿ ಆಯಿತು, ನಾನು ಇದನ್ನಾದರೂ ಮಾಡ್ತೀನಿ ಅಂತ ಮಾಡಿಕೊಂಡೆ. ಮತ್ತು ಹಾಗೂ ತಿಂಡಿ ಏನಾದರೂ ಮಾಡ್ಕೊಳ್ಳೋಣ, ಬೆಳಗ್ಗೆ ಬೇಗ ಹೋಗೋದ್ರಿಂದ ಅಲ್ಲೇ ಎಲ್ಲ ನಾವು ತಿಂಡಿ ತಿನ್ಕೊಳ್ಳೋಣ ಅಂದ್ಕೊಂಡ್ವು. ನಮ್ಮನ್ನೆರಿದ್ದು ಬೇಡ ತಿರುಗಿ ಲೇಟ್ ಆಗೋಗುತ್ತೆ, ನೀವು ತಿಂಡಿ ಗಿಂಡಿ ಅಂದ್ಕೊಂಡು ಕೂತ್ಕೊಂಡ್ರೆ ತಿರುಗಿ ಲೇಟ್ ಆಗುತ್ತೆ, ಏನು ಬೇಡ ಬರೀ ಸ್ನ್ಯಾಕ್ಸನ್ನು ಮಾಡ್ಕೊಳ್ಳಿ ಸಾಕು ಅಂತಂದರು. ಆಯಿತು ಸರಿ ಅಂತಂದ್ಬಿಟ್ಟು ಇವಾಗ ನಾನು ಖಾರ ಪುರಿ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ನಮ್ಮ ಇನ್ನೊಬ್ಬರು ಚಿಕ್ಕಮ್ಮ ಅವರು ಅಷ್ಟೇ ಎಷ್ಟೊಂದು ತಿಂಡಿ ಎಲ್ಲ ತೊಗೊಂಡು ಬಂದಿದ್ದರು. ಸರಿ ಸಾಕು ಸುಮ್ಮನೆ ಎಲ್ಲ ಜಾಸ್ತಿ ಏನಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಖಾರ ಪುರಿ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಇವರು ಕೂತ್ಕೊಂಡು ಎಲ್ಲ ನಮ್ಮದೇ ಲಾಗ್ನು ನೋಡ್ತಾ ಇದ್ದಾರೆ. ಮತ್ತು ಜೊತೆಗೆ ಹಾಗೆ ಒಂದು ಮೂವಿ ಕೂಡ ಹಾಕ್ಕೊಂಡು ಎಲ್ಲ ನೋಡ್ತಾಯಿದ್ರು. ನಾನಿದ್ದು ಬೇಗ ಮಲ್ಕೊಳ್ಳಿ, ಬೇಗ ಎದ್ದೊಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾನೆ ಇದ್ದೆ. ಮತ್ತು ಹಾಗೆಯೇ ಕಡಲೆಕಾಳ್ದು ಸಾಂಬಾರು ಮಾಡಿದ್ನಲ್ವ, ಅದಕ್ಕೇ ಸ್ವಲ್ಪ ಮುದ್ದೆ ಮತ್ತು ಅನ್ನ ಕೂಡ ಮಾಡಿದ್ದೀನಿ. ಎಲ್ಲರಿಗೂ ಈಗ ಪುಂಡಿ ಖಾರ ಪುರಿ ಎಲ್ಲ ಮಾಡಿ ಒಂದು ಕಡೆ ಎತ್ತಿಟ್ಬಿಟ್ಟು ಇವಾಗ ಊಟಕ್ಕೂ ಕೂಡ ಎಲ್ಲರಿಗೂ ಇಟ್ಕೊಡ್ತಾಯಿದ್ದೆ. ಅವನು ನನ್ನ ತಮ್ಮ ಇದ್ದು ನನಗೆ ಮುದ್ದೆ ಏನು ಬೇಡ, ನನಗೆ ಅನ್ನನೇ ಬೇಕು ಅಂತ ಹೇಳ್ತಾನೆ ಇದ್ದ. ಸರಿ ನೀನು ಅನ್ನ ತೊಗೊಳಪ್ಪ ಅಂದ್ಬಿಟ್ಟು ಅವ್ನಿಗೆ ಅನ್ನನೂ ಸಾಂಬಾರು ಹಾಕ್ಕೊಟ್ಟೆ. ಈಗ ಒಂದು ಕಡೆ ನಾನು ಕಡಲೆ ಬೀಜ ಎಲ್ಲ ಹುರ್ಕೊಂಡು ಇದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಖಾರ ಪುರಿ ಮಾಡಿಬಿಟ್ಟು ಆಮೇಲೆ ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಚಿಕ್ಕಮ್ಮರೆಲ್ಲ ಸಂಜೆ ಸ್ವಲ್ಪ ಹೆಸ್ರುಬೇಳೆ ಮಜ್ಜಿಗೆ ಪಾನಕ ಎಲ್ಲ ಕುಡ್ದಿದ್ರಲ್ವ, ಆಮೇಲೆ ಮಾಡಮ್ಮ ಅಡುಗೆ, ಇವಾಗಲೇ ಏನು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಕೆಲಸ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏಕೆಂದರೆ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದೊಳೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಇವಾಗ ನೋಡಿ ಎಲ್ಲ ಖಾರ ಪುರಿಗೆಲ್ಲ ಬೆರೆಸಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅವಲಕ್ಕಿ, ಕಡಲೆ ಬೀಜ, ಹುರ್ಗಡ್ಲೆ ಇಷ್ಟನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿನ, ಖಾರದ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಖಾರ ಪುರಿ ಮಾತ್ರ ಸಖತ್ತಾಗಿತ್ತು. ಸೊ ಇವಾಗ ಸಂಜೆ ಕೂಡ ಮಾಡಿದ್ಮೇಲೆ ಕೂಡ ಎಲ್ಲರೂ ಸ್ವಲ್ಪ ಹಾಕ್ಸ್ಕೊಂಡು ತಿಂದರು. ಮತ್ತು ಹಾಗೆ ನಮ್ಮ ಚಿಕ್ಕಮ್ಮ ಮಾವಿನ ಹಣ್ಣು ತೊಗೊಂಡು ಬಂದಿದ್ರು ಊರಿಂದ, ಅದನ್ನು ಕೂಡ ಎಲ್ಲ ಕಟ್ ಮಾಡಿಕೊಟ್ಟೆ, ಎಲ್ಲ ತಿಂದರು. ಮತ್ತು ಸ್ವಲ್ಪ ಅಲ್ಲಿಗೂ ತೊಗೊಂಡಿದ್ವು, ಅಲ್ಲೂ ತಿನ್ನೋಣ ಅಂತಂದ್ಬಿಟ್ಟು ನೋಡಿ ಇವಾಗೆಲ್ಲ ಖಾರ ಪುರಿ ಎಲ್ಲ ಮಾಡಿ ಒಂದು ಕಡೆ ಎತ್ತಿಟ್ಬಿಟ್ಟು ಇವಾಗ ಮುದ್ದೆ ಕೂಡ ಇಟ್ಟಿದ್ದೀನಿ. ಮುದ್ದೆನೂ ಮಾಡಿ ಈಗ ಎಲ್ಲರಿಗೂ ಒಬ್ಬರಿಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಮತ್ತು ಹಾಗೆಯೇ ನಮ್ಮ ಮನೆಯವರಿದ್ದು ನನಗೆ ಊಟ ಏನು ಬೇಡ, ಪುರಿ ಬೇರೆ ತಿಂದಿದ್ರು, ಮಾವಿನ ಹಣ್ಣು ಕೊಟ್ಬಿಡು ತಿಂತೀನಿ ಅಂತಂದರು. ಸರಿ ಅಂದ್ಬಿಟ್ಟು ಅವ್ರಿಗೆ ಮಾವಿನ ಹಣ್ಣು ಕೊಟ್ಟು ನಮ್ಮ ಚಿಕ್ಕಪ್ಪನಿಗೆ ಊಟಕ್ಕೆ ಇಟ್ಕೊಟ್ಟೆ. ಪಾಪ ಅವ್ರು ಬಂದಾಗಿಂದ ಊಟ ಮಾಡಿರಲಿಲ್ಲ, ಸಂಜೆ ಬರೀ ಹೆಸ್ರುಬೇಳೆನೇ ಮಜ್ಜಿಗೆ ಪಾನಕನೇ ತಿನ್ಕೊಂಡಿದ್ರು. ಅವ್ರಿಗೆ ಇವಾಗ ಮುದ್ದೆ ಇಟ್ಕೊಟ್ಟಿದ್ದೀನಿ, ಈಗ ಊಟ ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ಈಗ ನಮ್ಮ ಅಪ್ಪ ಅಮ್ಮನೂ ಕೂಡ ಬರ್ತಾರೆ. ಎಲ್ಲರೂ ಇವಾಗ ಊಟ ಮಾಡಿಬಿಟ್ಟು ಈಗ ಹೋಗಿ ರೆಸ್ಟ್ ಮಾಡಬೇಕು, ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕಲ್ವ. ಸೊ ಹಾಗಾಗಿ ನಾನು ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.